ಮಳೆ ಗಾಳಿಯ ಅಬ್ಬರಕ್ಕೆ ಮಣ್ಣು ಪಾಲಾಗಿರೋ ದಾಳಿಂಬೆ ಹೂಗಳು ಕಾಯಿಗಳು, ಗಿಡಗಳಿಂದ ಉದುರಿ ಹೋಗಿರೋ ದಾಳಿಂಬೆ ಹೂಗಳನ್ನು ಕಂಡು ಕಂಗಾಲಾಗಿರೋ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಡಶೀಗೇನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ರೈತ ಕ್ಯಾತಪ್ಪ 2 ವರ್ಷಗಳ ಹಿಂದೆ 1.5 ಎಕರೆ ತೋಟದಲ್ಲಿ ದಾಳಿಂಬೆ ಬೆಳೆಯತೊಡಗಿದ್ದ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ದಾಳಿಂಬೆ ಬೆಳೆದಿದ್ದು ಕಳೆದ ವರ್ಷ ಉತ್ತಮ ಫಸಲು ಬಂದಿತ್ತು. ಈಗ 2ನೇ ವರ್ಷ. ಈ ಬಾರಿಯೂ ಉತ್ತಮ ಫಸಲು ಬರುವ ನಿರೀಕ್ಷೆಯಲ್ಲಿದ್ದ. ರೈತನ ನಿರೀಕ್ಷೆಗೆ ಪುಷ್ಟಿ ನೀಡುವಂತೆ ಗಿಡಗಳ ತುಂಬೆಲ್ಲ ಹೂಗಳು ನಳನಳಿಸುತ್ತಿದ್ದವು. ಮೊಗ್ಗು ಅರ್ಧಂಬರ್ಧ ಕಾಯಾಗಿ ಗಿಡದ ತುಂಬೆಲ್ಲ ಕಾಯಿಗಳು ಬರಲಿವೆ ಅಂತ ಸಂತಸಗೊಂಡಿದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಗಾಳಿ ಮಳೆಗೆ ದಾಳಿಂಬೆ ಗಿಡದಲ್ಲಿದ್ದ ಹೂಗಳೆಲ್ಲವೂ ನೆಲಕ್ಕೆ ಉದುರಿ ಇಳುವರಿ ಬಂದಿತ್ತು. ಈ ಬಾರಿಯೂ 12ರಿಂದ 13 ಟನ್ ಇಳುವರಿ ಬರಲಿದೆ. ಒಳ್ಳೆಯ ರೇಟ್ ಸಿಕ್ಕರೆ ಲಕ್ಷಾಂತರ ರೂಪಾಯಿ ಆದಾಯವು ಬರಲಿದೆ ಅಂತ ರೈತ ಸಖತ್ ಖುಷಿಯಲ್ಲಿದ್ದ. ಆದರೆ ಒಂದೇ ಒಂದು ಗಾಳಿ ಮಿಶ್ರಿತ ಮಳೆ ರೈತನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿದೆ. ದಾಳಿಂಬೆ ಗಿಡದಲ್ಲಿದ್ದ ಹೂಗಳೆಲ್ಲವೂ ಮಣ್ಣು ಪಾಲಾಗಿ ಈಗ ಕೇವಲ 3ರಿಂದ 4 ಟನ್ ಮಾತ್ರ ಇಳುವರಿ ಬಂದರೆ ಹೆಚ್ಚು ಅಂತ ರೈತ ನೋವು ತೋಡಿಕೊಂಡಿದ್ದಾರೆ. ಕಡಸಿನಹಳ್ಳಿ ಗ್ರಾಮ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ಸುಮಾರು 1.5 ಎಕರೆಗೆ ದಾಳಂಬ್ರಿ ಬೆಳೆ ಹಾಕಿದ್ದೀವಿ. ಹೋದ ಸಾರಿ ಸುಮಾರು ಕ್ರಾಪ್ ಬಂದಿತ್ತು. ಈಗ ಒಂದು ಗಿಡಕ್ಕೆ 200-300 ಹೂವು ಬಿಟ್ಟಿತ್ತು. ಈಗೆಲ್ಲ ಒಂದು 5 ಗಿಡ 5 ಹೂವು 6 ಐತೆ. ಹೂವು ಪಿಂದೆ ಆಗಿ ಮಳೆ ಬಂದ ಮೇಲೆ ಎಲ್ಲ ಕೆಳಗಡೆ ಉದುರೋಗ್ಬಿಡ್ತು. ನಾವು ಯಾವ ಥರ ಜೀವನ ಮಾಡಿ ಸುಮಾರು ಬೇಕು. ಹೀಗೆ 3 ಲಕ್ಷ ಮೇಲೆ ಸಾಲ ಮಾಡಿ ಹಾಕಿದ್ದೀವಿ. ಇನ್ನು ಮತ್ತೆ ಹಾಕಬೇಕು. ತಿರ್ಗಿ ಹೊಸ್ಗ 1,000 ಗಿಡ ಉಣಿದ್ದೀವಿ. ತಿರ್ಗಿ ಅದು ಯಾವ ಥರ ಬೆಳಿಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಮಗೆ. ಈಗ ಕಷ್ಟ ಆಗ್ಬಿಟ್ಟೈತೆ. ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಉದುರಾಗೈತೆ. ಒಂದು ಗಿಡಕ್ಕಲ್ಲಿ 4 ಕಾಯಿ 3 ಕಾಯಿ ಇದ್ದೇವೆ. 200 ಕಾಯಿ ಗಂಟೆ ಬರ್ತಾಯಿತ್ತು. ಈ ಥರ ಬಂದು ಎಲ್ಲ ಉದುರೋಗ್ತಾಯಿದೆ. ಮಳೆ ಬಂದು ಯಾವ ಥರ ನಾವು ಜೀವನ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಇದ್ರ ಬಂಡವಾಳೆಲ್ಲ ಸಾಲ ಮಾಡಿ ಬಡ್ಡಿಗೆ ತಗೊಂಬಂದು ಫೈನಾನ್ಸ್ ಅವ್ರ ಹತ್ರ ಬಡ್ಡಿ ತಂದು ಸಾಲ ಮಾಡಿ ಹಾಕ್ತಾಯಿದ್ದೀವಿ. ಅವ್ರಿಗೆ ಮುಂದೆ ಸಾಲ ಕಟ್ಟೋಕ್ಕೂ ಆಗ್ತಾಯಿಲ್ಲ, ಬಾಧೆನಾಗುತ್ತೆ. ಮುಂದೆ ಬೆಳೆ ಬೆಳೆಯೋಕ್ಕೂ ಕಷ್ಟ ಆಗುತ್ತೆ. ಯಾವ ಥರ ಮಾಡಬೇಕು ಜೀವನ, ರೈತರ ಜೀವನ ಅಂತೂ ಗೋಳು ಕೇಳೋರೆಲ್ಲರಾಗೆ. ಇದು 6 ತಿಂಗಳು ಬೆಳೆ. 6 ತಿಂಗಳು ಇನ್ವೆಸ್ಟ್ ಮಾಡಬೇಕು. 6 ತಿಂಗಳು ಅದ್ರ ಬಂಡವಾಳ ಹಾಕ್ಬೇಕು. ಈಗ 2-3 ತಿಂಗಳಾಗೈತೆ. ಎಲ್ಲ ಉದುರೋಗೈತೆ. ಇನ್ನು ಇರೋ ಕಾಯಿಗೆ ಒಂದು ಕಾಯಿಗೂ ಅದಕ್ಕೂ ಬಂಡವಾಳ ಹಾಕ್ಬೇಕು. ಈ ಸಾಲ ಮಾಡಿ ಹಾಕ್ಬೇಕು. ಕಷ್ಟ ಆಗ್ಬಿಟ್ಟೈತೆ. ಇನ್ನೂ ಒಂದು 2 ಲಕ್ಷ ರೂಪಾಯಿ ಬಂಡವಾಳ ಬೀಳುತ್ತೆ. ಅದು ಸಾಲ ಮಾಡಬೇಕು, ಇಲ್ಲಾಂದರೆ ಗಿಡ ಹೊರಟೋಗುತ್ತೆ. ಕಳೆದ ವರ್ಷ 12 ಟನ್ ಬಂದಿತ್ತು. ಈ ಸಾರಿ ನಾವು ನಿರೀಕ್ಷೆ 15 ಟನ್ ಮೇಲೆ ನಿರೀಕ್ಷೆ ಮಾಡಿದ್ವಿ. ಈಗ ಒಂದು 2 ಟನ್ ಸಿಗುತ್ತೆ. ಮಿಕ್ಕಿದೆಲ್ಲ ಉದುರೋಗಿದೆ ಓಪಿಂದೆ ಬಂದು. ಮುಂದೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಈಗ ಸಾಲ ಮಾಡಿರೋ ಕಟ್ಟೋಕ್ಕೂ ಬಾಧೆ. ಅವರು ಬಡ್ಡಿ ತಂದಿರ್ತೀವಿ. ಅವ್ರು ತಿಂಗಳಿಗೆ ಬಡ್ಡಿ ಕಟ್ಟಬೇಕು. ನಾವು ಕಷ್ಟ ಆಗೈತೆ. ಯಾವ ಥರ ಮಾಡಬೇಕು ಮುಂದೆ ಜೀವನ ಗೊತ್ತಾಗ್ತಾ ಇಲ್ಲ. ನೋವು ಅಂದರೆ ಚಿಕ್ಕಾಪಟ್ಟೆ ನೋವಾಗುತ್ತದೆ. 1 ವರ್ಷಕ್ಕೆ ಕಾಯಬೇಕಲ್ಲ. ಮತ್ತೆ 1 ವರ್ಷ ಕಾಯಬೇಕಾದ್ರೆ ನಾವು ರೈತರು ಜೀವನ ಮಾಡ್ದಂಗೆ ಐತೆ. ತುಂಬ ಕಷ್ಟ ಆಗೈತೆ. ಭಾರಿ ತೊಂದರೆ ಆಗ್ಬಿಟ್ಟೈತೆ ಈಗ. ರಮೇಶ್ TM, CTV ನ್ಯೂಸ್, ಚಿಕ್ಕಬಳ್ಳಾಪುರ.